ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ರೆ ಅಥವಾ ಸ್ಟಾರ್ಟ್ ಮಾಡಿದರೆ, ಸೊ ಯಾವ ರೀತಿ ನಿಮ್ಮ ವರ್ಕನ್ನು ಅಂದರೆ ಸೀರೆ ಕುಚ್ಚನ್ನ ಯಾವ ರೀತಿ ಫೋಟೋಶೂಟ್ ಮಾಡಬೇಕು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಲ್ಲ. ಸೊ ಅದರದ್ದು ಐಡಿಯಾಸ್ ಎಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಿಮಗೆ ಇದನ್ನು ಅಂದರೆ ಮೊಬೈಲ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಜಸ್ಟ್ ಒಂದು ಮೊಬೈಲ್ ಇದ್ದರೆ ಆಯಿತು, ನಿಮಗೆ ನಾರ್ಮಲ್ ಮೊಬೈಲ್ ನಿಮ್ಮ ಹತ್ರ ಯಾವುದಿರುತ್ತೋ ಅದೇ ಯೂಸ್ ಮಾಡಿಕೊಂಡು ಯಾವ ರೀತಿ ಶೂಟ್ ಮಾಡೋದು ಅಂತ ನಿಮಗೆ ಇಲ್ಲಿ ಐಡಿಯಾಸ್ ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದೀನಿ. ನೋಡೋಣ ಬನ್ನಿ ಒಂದೊಂದೇ. ಸೊ ನೋಡಿ, ಈ ರೀತಿ ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ಶೂಟ್ ಮಾಡಬೇಕಾಗುತ್ತೆ. ಫಸ್ಟಿಗೆ ನೀವು ಮೊಬೈಲ್ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಕೈಲಿ ಇಟ್ಕೊಂಡು ಈ ಥರ ಝೂಮ್ ಮಾಡಿ ಅದನ್ನು ಪಿಕ್ ಅಂದರೆ ವಿಡಿಯೋ ಶೂಟ್ ಮಾಡೋದು. ಸೊ ಈ ಥರ ಫೋಲ್ಡ್ ಎಲ್ಲ ಮಾಡಿ ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ನೀವು ಶೂಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಆ ಡಿಸೈನ್ ಅನ್ನೋದು ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಸೊ ವೆರೈಟಿ ಆಫ್ ಅಂದರೆ ಸುಮಾರು ಡಿಸೈನ್ಸು ನಿಮಗೆ ನೋಡಿ, ಈ ಥರ ಎಲಿಮೆಂಟ್ಸ್ ಅಂದರೆ ಏನಾದರೂ ಇದ್ದರೆ ನೀವು ಮಾಡ್ತಾ ಇದ್ದೀರಾ, ಅದು ಏನು ಬೀಡ್ಸೆಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಇಟ್ಟು ನೀವು ಫೋಟೋ ಶೂಟ್ ಮಾಡ್ಬೋದು. ಈ ಥರ ಏನಾದರೂ ನೋಡಿ, ಈ ಥರ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಶೂಟ್ ಮಾಡ್ಬೋದು. ತೋರಿಸ್ತಾ ಇದ್ದೀನಲ್ವಾ. ಸೊ ಇದೇನೂ ಇಲ್ಲ, ಸಿಂಪಲ್ಲು. ಸೊ ಬೇಬಿ ಕುಚ್ಚು ಮಾಡಿದ್ದೀನಿ ನೋಡಿ, ಒಂದು ಬಿಲೋದಿ ಅದ ಅಂದರೆ ಒಂದು ಸೀರೆ ಕೆಳಗಡೆ ಇನ್ನೊಂದು ಸೀರೆ ಇಟ್ಟು ತೆಗ್ದಿದ್ದೀನಿ. ಅಥವಾ ಫೋಕಸ್ ಮಾಡಿ ಈ ಥರ ಕೈಲಿ ಇಟ್ಕೊಂಡು ಈ ಥರನೂ ಶೂಟ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಹತ್ರದಿಂದ ಝೂಮ್ ಮಾಡಿ ನೀವು ಶೂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ. ತೋರಿಸ್ತಾ ಇದ್ದೀನಲ್ವ, ಇದು ಫ್ಲವರ್ ಡಿಸೈನ್ ಆಗಿತ್ತು. ಸೊ ನೋಡಿ, ತುಂಬ ಝೂಮಲ್ಲಿ ನಿಮಗೆ ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ. ಈ ರೀತಿ ಎಲ್ಲ ನೀವು ಫೋಟೋಶೂಟ್ನ ಮಾಡ್ಕೊಬೋದು. ಸೊ ನೀವು ಮಾಡಿಟ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ, ಸೊ ಈ ರೀತಿ ಎಲ್ಲ ಫೋಟೋಶೂಟ್ ಮಾಡಿ ಎಲ್ಲ ನೀವು ಅಪ್ಲೋಡ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಏನು ಅಂದರೆ ನಿಮಗೆ ಇನ್ನೂ ಟೆರೆಸ್ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ಏನಾದರೂ ಆದಷ್ಟು ನೀವು ಸನ್ಲೈಟಲ್ಲೇ ನೀವು ಫೋಟೋಶೂಟ್ ಮಾಡಿ. ನೋಡಿ, ಈ ಥರ ಫೋಲ್ಡ್ ಎಲ್ಲ ಮಾಡಿಟ್ಟು ತೆಗ್ದಿದ್ದೀನಿ. ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ಸೊ ಡಿಫ್ರೆಂಟ್ ನಿಮ್ಗೆ ಐಡಿಯಾಸ್ ಅಂತೂ ಬಂದೇ ಬರುತ್ತೆ ಖಂಡಿತ. ನೀವು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಟ್ರೈ ಮಾಡಿ, ಯೋಚನೆ ಮಾಡಿ, ನಿಮಗೂ ಸಿಗುತ್ತೆ ಐಡಿಯಾಸ್ ಎಲ್ಲ. ಸೊ ನಾನು ಈ ರೀತಿ ಶೂಟ್ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ರೀಸೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಒಂದ್ಸತಿ ನೋಡಿ. ಸೊ ನೋಡ್ಬೋದು, ಇದು ಜಡೆ ಡಿಸೈನ್ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಫಿನಿಶ್ ಮಾಡಾದ್ಮೇಲೆ ನೋಡಿ, ಒಂದೊಂದೇ ನೀವು ಈ ರೀತಿ ಫೋಟೋ ಶೂಟ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಿಮ್ಮ ವರ್ಕ್ ಅನ್ನೋದು ಹೈಲೈಟ್ ಆಗುತ್ತೆ. ಹಾಗೆ ನೀವು ನಿಮ್ಮ ಸ್ಯಾರಿ ಕುಚ್ಚು ಬಿಸ್ನೆಸ್ನ ನೀವೇ ಪ್ರಮೋಟ್ ಮಾಡ್ಬೋದು. ಸೊ ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡಬೇಕು ಅಂದರೆ, ಸೊ ಈ ಥರ ಎಲ್ಲ ನೀವು ಫೋಟೋಶೂಟು ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಮೊಬೈಲ್ ಇದ್ದರೆ ಆಯಿತು, ಅಷ್ಟೇ, ಏನೂ ಇಲ್ಲ. ಇದನ್ನು ಸಿಂಪಲ್ ಮೊಬೈಲ್ ಫೋಟೋಗ್ರಫಿ ಅಂತ ಕರೀತಾರೆ. ಇದು ಜುಮ್ಕಿ ಡಿಸೈನ್, ಅದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಂತೂ ಗ್ರ್ಯಾಂಡ್ ಡಿಸೈನ್ ನೋಡಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದು ನೋಡ್ತಾ ಇರ್ಬೋದು ಡಬಲ್ ಕಲರ್ ಸೀರೆ ಕುಚ್ಚು ಆಗಿತ್ತು. ಸೊ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡಬಲ್ ಕಲರಲ್ಲಿ ಬೇಬಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಎಲ್ಲ ಮೂವ್ಮೆಂಟ್ ಎಲ್ಲ ಮಾಡಿ ನೀವು ಈ ಥರ, ಇದು ಆ್ಯಕ್ಚುಲಿ ಬೆಳಗ್ಗೆ ಅರೌಂಡ್ 9 o'clock ಇದು, ಓಕೆನಾ. ಬೆಳಗ್ಗೆ ನನಗೆ ಹೊರಗಡೆ ಜಾಗ ಇತ್ತು, ಸ್ಪೇಸ್ ಇತ್ತು. ಸೊ ಗೋಡೆ ಇತ್ತು. ಸೊ ಆ ಗೋಡೆ ಮೇಲೆ ಜಸ್ಟ್ ಬಟ್ಟೆ ಹಾಕ್ಬಿಟ್ಟು ಅಂದರೆ ನನಗೆ ಸ್ಪೇಸ್ ಇತ್ತು. ಪೋಟಿಕೋ ಅಂತ ಹೇಳ್ತೀವಿ, ಏನು ಹೇಳ್ತೀರಲ್ಲ, ಮುಂದೆ ಸ್ಪೇಸ್ ಸಿಗುತ್ತಲ್ವ. ಸೊ ಅಲ್ಲಿ ಸ್ಪೇಸ್ ಇತ್ತು ನನಗೆ. ಅಥವಾ ನೀವು ಟೆರೆಸಲ್ಲೂ ಟ್ರೈ ಮಾಡ್ಬೋದು. ಈ ಥರ ನಿಮಗೆ ಅಲ್ಲಿ ಬಟ್ಟೆ ಅನ್ನೋದು ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಸೀರೆ ಹಾಕ್ಬಿಟ್ಟು ನಾನು ತೆಗೆದಿದ್ದು. ಡೈರೆಕ್ಟಾಗಿ ಸನ್ಲೈಟ್ ಅನ್ನೋದು ಬರ್ತಾಯಿತ್ತು, ಅಂದರೆ ಬಿಸಿಲು ಬರ್ತಾಯಿತ್ತಲ್ವ. ಸೊ ಅದ್ರಲ್ಲಿ ತೆಗೆದ್ರೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟ್ ಬಿಸಿಲು ಮೇಲೆ ಬೀಳೋ ಥರ ನೋಡ್ಕೊಬೇಡಿ, ಸ್ವಲ್ಪ ದೂರ ಇಟ್ಟು ತೆಗೀರಿ, ಓಕೆನಾ. ಸೊ ನೋಡಿ, ಈ ರೀತಿ ಅಂದರೆ ಕೈಲೆಲ್ಲ ಇಟ್ಕೊಂಡು ಈ ರೀತಿ ಎಲ್ಲ ಶೂಟ್ ಮಾಡ್ಬೋದು. ಡಿಫ್ರೆಂಟ್ ಆ್ಯಂಗಲಲ್ಲೆಲ್ಲ ಶೂಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಒಂದೇ ಡಿಸೈನು, ಬಟ್ ಆ್ಯಂಗಲ್ಸ್ ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ಶೂಟ್ ಮಾಡ್ಬೋದು. ಇದು ನೋಡ್ತಾ ಇದ್ದೀರಲ್ವ, ಅದೇ 9 ಗಂಟೆಗೆ ಬಿಸಿಲು ಇತ್ತಲ್ವ. ಸೊ ಆವಾಗಲೇ ಬಿಸಿಲು ಬರ್ತಾಯಿತ್ತು. ಸೊ ಆವಾಗ ನಾನು ಶೂಟ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದಲ್ವಾ. ಸೊ ನೋಡಿ, ಈ ರೀತಿ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ. ಸೊ ಈ ಥರ ಡಿಫ್ರೆಂಟ್ ಇದು ಇನ್ನೊಂದೇನೆಂದರೆ, ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಬಟ್ಟೆ ಹಾಕ್ತಿರಲ್ವ ನೀವು, ಬಟ್ಟೆ ಅಂದರೆ ನಿಮ್ಮದು ಬಟ್ಟೆ ಎಲ್ಲ ವಾಶ್ ಮಾಡಿ ನಿಮ್ಮದು ಅದು ಕಟ್ಟಿರ್ತೀರಲ್ವ, ತಂತಿ ಅಂತ ಹೇಳ್ತೀರಾ ಏನಾದರೂ. ಸೊ ಕಟ್ಟಿರ್ತೀರಲ್ವ. ಸೊ ಅದ್ರ ಮೇಲೆ ಜಸ್ಟ್ ಹಾಕ್ಬಿಟ್ಟು ನೀವು ಈ ರೀತಿ ಕ್ಲಿಪ್ ಹಾಕ್ಬಿಟ್ಟು ಬಟ್ಟೆ ಒಣಗಾಕ್ತಿರಲ್ವ. ಸೊ ಅದೇ ಥರನೇ ಈ ಥರನೇ ಹಾಕ್ಬಿಟ್ಟು ಅದನ್ನು ಜಾಗ ಯೂಸ್ ಮಾಡ್ಕೊಬೋದು. ನಾನು ಅದೇ ರೀತಿ ಮಾಡಿರೋದಿಲ್ಲಿ. ಓಕೆ, ಮಾಡಿಬಿಟ್ಟು ಅದನ್ನು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ಬೋದು, ಈ ರೀತಿ ಹತ್ರದಿಂದ ಫೋಕಸ್ ಮಾಡಿ ಈ ಥರ ತೆಗೀರಿ, ಓಕೆನಾ. ಸೊ ನಿಮ್ಮ ಹತ್ರ ಏನಾದರೂ ವಾಸ್ ಇದ್ದರೆ ಆ ಥರನೂ ಇಟ್ಬಿಟ್ಟು ಅದ್ರ ಮೇಲೆ ನೀವು ಫೋಟೋ ತೆಗಿಬೋದು. ಆದರೆ ಆದಷ್ಟು ನೋಡ್ಕೊಳ್ಳಿ, ಮೇನ್ ಥಿಂಗು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಏನಾದರೂ ವಸ್ತು ಆಗಿರ್ಬೋದು ಇಡೋಕ್ಕೆ ಹೋಗಬೇಡಿ. ಸೊ ಬಿಕಾಸ್ ನಿಮ್ಮ ಡಿಸೈನ್ ಹೈಲೈಟ್ ಆಗಬೇಕು, ಮೇನ್ ಥಿಂಗ್ ಅದೇ ಇರೋದಲ್ವಾ. ಸೊ ಆ ಥರ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯೆಲ್ಲ ಡಿಫ್ರೆಂಟಾಗಿ ನೀವು ಫೋಟೋಶೂಟ್, ಮೊಬೈಲ್ ಫೋಟೋಗ್ರಫಿ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಮನೆಯಿಂದನೇ ಮೊಬೈಲ್ ಫೋಟೋಗ್ರಫಿ ಅಂತ ಹೇಳ್ತೀವಿ, ಅದನ್ನು ಶೂಟ್ ಮಾಡ್ಕೋಬೋದು ಈ ಡಿಸೈನ್ಸ್ ಎಲ್ಲ.
ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ನೀವು ಮೊಬೈಲ್ ಇದ್ದರೆ ಸಾಕು, ಅಷ್ಟೇ ಸಿಂಪಲ್, ಬೇರೆ ಏನೂ ಬೇಕಾಗಲ್ಲ ನಿಮಗೆ. ನಾನು ಜಸ್ಟ್ ಮೊಬೈಲ್ ಯೂಸ್ ಮಾಡಿಕೊಂಡೆ ನಾನು ಶೂಟ್ ಮಾಡಿರೋದು. ಇದೇ ಮೊಬೈಲ್ ಅದೇ ಮೊಬೈಲ್ ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಿದೆ ಅದು ಯೂಸ್ ಮಾಡ್ಕೊಳ್ಳಿ. ಆ ಲೆನ್ಸ್ ಬ್ಯಾಕ್ ಕಡೆ ಇರುತ್ತಲ್ವಾ, ಬ್ಯಾಕ್ ಸೈಡು, ಅದೊಂದು ಒಂಚೂರು ಶೂಟ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಜಸ್ಟ್ ಬಟ್ಟೆನಲ್ಲಿ ಒರೆಸ್ಕೊಂಡು ಜಸ್ಟ್ ನೀವು ಅದನ್ನು ಬ್ಯಾಟ್ರಿ ಫುಲ್ ಇದ್ದರೆ ಆಯಿತು, ಚಾರ್ಜಿಂಗ್ ಫುಲ್ ಇಟ್ಕೊಳ್ಳಿ. ಸೊ ಡಿಫ್ರೆಂಟ್ ಆ್ಯಂಗಲಲ್ಲಿ ಅದು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಏನು ಶೇಕ್ ಮಾಡಬೇಡಿ, ಸೊ ದಟ್ ಕ್ಲಿಯರಾಗಿ ಬರಲ್ಲ. ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಇದನ್ನು ನೋಡಿ ಇದನ್ನು ಅಷ್ಟೇ ಪಲ್ಲು ಪಾರ್ಟು ಮತ್ತು ಇದು ಬಾಡಿ ಪಾರ್ಟ್ ಇರುತ್ತಲ್ಲ ಸ್ಯಾರಿದು, ಅದ್ರ ಮೇಲಿಟ್ಟು ನಾನು ಈ ಥರ ಮಾಡಿದ್ದೀನಿ. ಇದು ಡಬಲ್ ಲೇಯರ್ ಸ್ಯಾರಿ ಕುಚ್ಚು ಇದು. ಸೊ ಆ ಥರ ನಿಮ್ಗೆ ಇನ್ನೂ ಡಿಫ್ರೆಂಟ್ ಐಡಿಯಾಸ್ ಬರುತ್ತೆ ಖಂಡಿತ. ಆ ಥರನೂ ಟ್ರೈ ಮಾಡಿ. ಇದು ನೋಡಿ ಬಿಸಿಲು ಇರಬೇಕಾದ್ರೆ, ಲೈಟ್ ಇರಬೇಕಾದ್ರೇ ನಿಮಗೆ ಬಿಸಿಲಿದ್ದಾಗೇ ಡೇನಲ್ಲೇ ನೀವು ಫೋಟೋ ಶೂಟ್ ಮಾಡಿ, ಆದಷ್ಟು ಡೇನಲ್ಲೇ ಫೋಟೋ ಶೂಟ್ ಮಾಡಿ. ಇನ್ ಕೇಸ್ ಏನಾದರೂ ಇಲ್ಲ ನಾವು ಮನೆ ಒಳಗಡೆ ಮಾಡ್ತಾಯಿದ್ದೀವಿ, ಹೊರಗಡೆ ಮಾಡಿ, ಓಕೆನಾ. ಸೊ ಸ್ಪೇಸ್ ಇಲ್ಲ ನಮಗೆ ಮನೆ ಒಳಗಡೆ ಮಾಡಬೇಕು ಅಂದರೆ ರಿಂಗ್ ಲೈಟ್ ಸಿಗುತ್ತಲ್ವ, ಸೊ ಚಿಕ್ಕದಾಗಿ ಆ ರಿಂಗ್ ಲೈಟ್ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಬಟ್ ನನ್ನ ಸಜೆಷನ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಸನ್ಲೈಟಿದು, ಓಕೆನಾ. ಸೊ ನೀವು ಆದಷ್ಟು ನೀವು ಡೇ ಟೈಮಲ್ಲೇ ಶೂಟ್ ಮಾಡೋದು ಬೆಟರು, ಬಿಕಾಸ್ ನಿಮಗೆ ಅದು ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟು ಏನೂ ಬೇಕಾಗಲ್ಲ. ಜಸ್ಟ್ ಈ ಥರ ಇದೆಲ್ಲ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಅಂದರೆ ಏನು ಅಂದರೆ ನೀವು ನೋಡ್ಕೊಳ್ಳಿ, ಇಲ್ಲ ಬೆಳಗ್ಗೆನೇ ನಾನು ಶೂಟ್ ಮಾಡಬೇಕು, ಸೊ ಆಮೇಲೆ ಸಿಗಲ್ಲ ನನಗೆ, ಸೊ ಈ ಥರ ಎಲ್ಲ ನೀವು ಇದು ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದಲ್ವ, ಬೆಳಗ್ಗೆನೇ ಎಲ್ಲ ನಾನು ಶೂಟ್ ಮಾಡಿದ್ದೀನಿ. ಸೊ ಇನ್ನೊಂದೇನೆಂದರೆ ಕಿಟಕಿ ಕಡೆ ಇಟ್ಕೊಂಡು ಶೂಟ್ ಮಾಡಿ. ಕಿಟಕಿ ಹತ್ರ ಇರೋ ಕಡೆ ಜಾಗ ಇದ್ದರೆ ಸೊ ಅಲ್ಲಿ ಶೂಟ್ ಮಾಡ್ಬೋದು. ನಿಮಗೇನು ಟೇಬಲ್ ಇಲ್ಲ, ಏನೂ ಇಲ್ಲ ಅಂದರೆ ಏನೂ ವರಿಬೇಡ. ಏನಾದರೂ ಸ್ಟಡಿ ಟೇಬಲ್ ಇರುತ್ತೆ ನೋಡಿ, ಅದ್ರ ಮೇಲೆ ಇಟ್ಟು ನೀವು ಶೂಟ್ ಮಾಡ್ಬೋದು. ಅಥವಾ ಅದು ಇಲ್ಲಪ್ಪ ನಮಗೆ ಕಿಟಕಿ ಇದೆ, ಆ ಕಿಟಕಿ ಕಡೆಯಿಂದ ಬೆಳಕು ಬರ್ತಾ ಇದೆ, ಸೊ ಅಲ್ಲಿ ಹೆಂಗೆ ಶೂಟ್ ಮಾಡೋದು ಅಂದರೆ ಹಾಸಿಗೆ ಇದೆ ಅಂದರೆ ಪರವಾಗಿಲ್ಲ, ಆ ಹಾಸಿಗೆ ಮೇಲೇ, ಬಟ್ ಅದ್ರ ಮೇಲೆ ನೀವು ಬೇರೆದು ಒಂದು ಬಟ್ಟೆ ಇಟ್ಕೊಳ್ಳಿ. ಸೀರೆ ಕುಚ್ಚು ಮಾಡಬೇಕಂತಲೇ ಸ್ಪೆಷಲಾಗಿ ಒಂದು, ಅಂದರೆ ಬೇರೆದೊಂದು ಸಪ್ರೇಟಾಗೆ, ಓಕೆನಾ, ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಳ್ಳಿ. ಆ ಹಾಸಿಗೆ ಮೇಲೆ ಒಂದು ದೊಡ್ಡದಾಗಿ ಬಟ್ಟೆ ಇಟ್ಕೊಳ್ಳಿ. ಬಟ್ಟೆ ಇಟ್ಕೊಂಡ್ಬಿಟ್ಟು ಫುಲ್ ಅದಕ್ಕಂತಲೇ ಸಪ್ರೇಟಾಗಿ ಇಟ್ಕೊಳ್ಳಿ. ಅದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಸೀರೆನ ಹಾಕ್ಬಿಟ್ಟು ನೀವು ಫೋಟೋ ಶೂಟ್ ಮಾಡ್ಬೋದು. ಬಿಕಾಸ್ ಯಾಕೆ ಅಂದರೆ ನಿಮ್ಗೆ ಅಲ್ಲೇ ಬೆಳಕು ಬರ್ತಾ ಇರುತ್ತಲ್ವ, ಸೊ ಹಾಗಾಗಿ ಆ ಥರನೇ ಮಾಡಿರೋದು ನಾನು. ಕಿಟಕಿ ಇತ್ತು, ಅಲ್ಲಿ ಕಾಟ್ ಬಂದಿತ್ತು, ಸೊ ಅಲ್ಲಿ ನಾನೇನು ಮಾಡಿದೆ, ದೊಡ್ಡದಾಗಿ ನಾನು ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಬಟ್ಟೆನ. ಸೊ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಸೀರೆ ಹಾಕ್ಬಿಟ್ಟು ನಾನು ಫೋಟೋಶೂಟ್ ಅನ್ನೋದು ಮಾಡಿದ್ದೀನಿ. ನೋಡಿ ಝೂಮ್ ಮಾಡ್ಕೊಂಡೆಲ್ಲ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದಲ್ವ ವೀಡಿಯೋದಲ್ಲಿ ಯಾವ ರೀತಿ ನಾನು ಶೂಟ್ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಈ ರೀತಿ ನೀವು ಐಡಿಯಾಸ್ ಎಲ್ಲ ತೊಗೊಂಡು ಶೂಟ್ ಮಾಡಿ, ಓಕೆನಾ. ಸೊ ಮೇನ್ ಥಿಂಗ್ ಏನು ಅಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ಡೇ ಟೈಮಲ್ಲೇ ಶೂಟ್ ಮಾಡ್ಕೊಳ್ಳಿ. ಆದಷ್ಟು ಡೇ ಟೈಮಲ್ಲಿ ಶೂಟ್ ಮಾಡಿ. ಅಥವಾ ಇನ್ನೊಂದು ಏನಂದರೆ ಲೈಕ್ ಒಂದು 3 o'clock ಆದಮೇಲೆ 4 o'clock ಒಳಗಡೆ, ಬೆಳಗ್ಗೆಯಿಂದ 4 o'clock ಒಳಗಡೆ ಶೂಟ್ ನೋಡ್ಕೊಳ್ಳಿ, ವೆದರ್ ಡಿಪೆಂಡು, ಸೊ ಆ ಥರ ಎಲ್ಲ. ಬಟ್ ಆದಷ್ಟು ಡೇ ಟೈಮಲ್ಲೇ ಶೂಟ್ ಮಾಡಿದ್ರೆ ಬೆಟರು, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಇದೆಲ್ಲ ಫುಲ್ಲು ಏನು ಲೈಟ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಸನ್ಲೈಟಲ್ಲೇ ನಾನು ಫೋಟೋಶೂಟ್ ಅನ್ನೋದು ಮಾಡಿರೋದು. ಅಂದರೆ ನಮಗೆ ಯುಟಿಲೈಸ್ ಮಾಡ್ಕೋಬೇಕಲ್ವ ನಾವು, ನಮ್ಗೆ ಏನು ಸಿಗುತ್ತೋ ಅದನ್ನೇ ನಾವು ನೋಡಿಕೊಂಡು ಆದಷ್ಟು ಬೇಗ ಯೂಸ್ ಮಾಡ್ಕೊಬೇಕಲ್ವ. ಸೊ ಎಕ್ಸ್ಟ್ರಾ ಎಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ನಾನು ಇದೇ ರೀತಿ ನಾನು ಶೂಟ್ ಮಾಡೋದು, ಸೊ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಆ ಡಿಸೈನ್ ಅನ್ನೋದು ಫೋಕಸ್ ಮಾಡಿ ನಾನು ಶೂಟ್ ಮಾಡ್ತೀನಿ, ಸೊ ದಟ್ ಡಿಸೈನ್ ಹೈಲೈಟ್ ಆಗಬೇಕು ನನಗೆ. ಸೊ ಹಾಗಾಗಿ ನಿಮಗೆ ಈ ಥರ ಎಲ್ಲ ಶೂಟ್ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ ಸ್ಯಾರಿ ಕುಚ್ಚು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಬೆಸ್ಟು. ಈ ಥರ ಎಲ್ಲ ಫೋಟೋ ಶೂಟ್ ಮಾಡಿಬಿಟ್ಟು ನೀವು ಅಲ್ಲಿ ಶೇರ್ ಮಾಡಿದ್ರೆ ನಿಮಗೆ ಆರ್ಡರ್ಸ್ ಅನ್ನೋದು ಖಂಡಿತ ಸಿಗುತ್ತೆ. ಸೊ ಹಾಗೆ ನಿಮಗೆ ಫಾಲೋವರ್ಸ್ ಆಗಿರ್ಬೋದು ಅಥವಾ ಇನ್ಕ್ರೀಸ್ ಆಗುತ್ತೆ, ಅಂದರೆ ಸ್ಯಾರಿ ಕುಚ್ಚು ಬಿಸ್ನೆಸ್ ಗ್ರೋತು ಇನ್ಕ್ರೀಸ್ ಆಗುತ್ತೆ, ಅಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನಿಮಗೆ ಅದು ಕರೆಕ್ಟಾಗಿ ಇರಬೇಕಲ್ವ, ಅದು ನಿಮ್ಗೆ ಕಾಣಿಸ್ಬೇಕದು, ಅಂದರೆ ನೀವು ಮಾಡಿರೋ ವರ್ಕ್ ಅವ್ರಿಗೆ ಕಾಣಿಸಿದ್ರೆ ತಾನೇ ಅವರು ನೆಕ್ಸ್ಟ್ ನಿಮಗೆ ಚೆನ್ನಾಗಿದೆಯಲ್ವ ಅಂತ ಹೇಳ್ತಾರೆ. ಪ್ಲಸ್ ನಿಮಗೆ ಆರ್ಡರ್ಸ್ ಕೊಡೋದು ಯಾವ ರೀತಿ ಹೇಳಿ ಅಲ್ವಾ. ಸೊ ಹಾಗಾಗಿ ಸ್ಯಾರಿ ಕುಚ್ಚು ಬಿಸ್ನೆಸ್ ಯಾರೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಸಪೋಸ್ ಯಾರಾದರೂ ಕಸ್ಟಮರ್ ಬಂದು ನಿಮಗೆ ನಮಗೆ ಸ್ಯಾರಿ ಕುಚ್ಚು ಮಾಡಿಕೊಡಿ, ಡಿಸೈನ್ಸ್ ತೋರಿಸಿ ಅಂತಂದರೆ ಈ ರೀತಿ ನೀವು ಮೊದಲೇ ಫೋಟೋ ಶೂಟ್ ಮಾಡಿ ರೆಡಿ ಇಟ್ಕೊಂಡಿದ್ರೆ ನಿಮ್ಮ ಹತ್ರ ತೋರ್ಸೋಕ್ಕೆ ಈಸಿ ಆಗುತ್ತೆ. ಇದಂತೂ ನೋಡಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾನು ಶೂಟ್ ಮಾಡಿದ್ದೀನಿ. ಇದಂತೂ ಬ್ರೈಡಲ್ ಡಿಸೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಬೆಳಕು ಕಾಣಿಸ್ತಾ ಇದೆ ಅಲ್ವ ನಿಮಗೆ. ನಾನಿದು ಸನ್ಲೈಟ್ ಅಂದರೆ ಕಿಟಕಿ ಕಡೆ ಬೆಳಕು ಬರ್ತಾಯಿತ್ತು, ಅಲ್ಲೇ ತೆಗೆದಿರೋದು ಇದು ನಾನು, ಓಕೆನಾ. ಸೊ ನೋಡ್ತಾ ಇದ್ದೀರಾ. ಸೊ ನೋಡ್ಬೋದು ಇದು ಬೇಬಿ ಕುಚ್ಚು ನಾನು ಕೈಲೇ ಇಟ್ಕೊಂಡು ಈ ರೀತಿ ತೆಗೆದಿದ್ದೀನಿ. ಇದು ಕೈಲಿ ಇಟ್ಕೊಂಡು ನಾನು ಶೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನೈಟ್ ಟೈಮ್ ಶೂಟ್ ಮಾಡಿದ್ದು. ಆವಾಗ ಏನು ಮಾಡಿ ಅಂದರೆ ಬಲ್ಪ್ ಹತ್ರನೇ ಕೂತ್ಕೊಳ್ಳಿ, ಅಂದರೆ ಲೈಟ್ ಎಲ್ಲಿ ಬೀಳುತ್ತಲ್ವ ನಿಮಗೆ ಬೆಳಕು, ಸೊ ಅಲ್ಲೇ ಕೂತ್ಕೊಂಡು ಮಾಡಿ. ಇದು ನೈಟಲ್ಲೇ ತೆಗೆದಿದ್ದು.
ಇದು ಏನು ಮಾಡಿದ್ದೀನಿ, ಹ್ಯಾಂಗರ್ಗೆ ಹಾಕ್ಕೊಂಡು ನೀವು ಫೋಲ್ಡ್ ಮಾಡಿ ಆವಾಗ ಆ ಥರ ಶೂಟ್ ಮಾಡ್ಬೋದು ಫೋಟೋ ಒಂದು. ಸೊ ಈ ರೀತಿ ನೀವು ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಸೀರೆ ಕುಚ್ಚಿಗೆ, ಆ ಡಿಸೈನ್ಗೆ ಏನೇನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬೀಡ್ಸ್ ಆಗಿರ್ಬೋದು, ಅದೆಲ್ಲ ಅದ್ರ ಮೇಲಿಟ್ಟು ನೀವು ಈ ಥರನೂ ಶೂಟ್ ಮಾಡ್ಬೋದು. ಅದೊಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮಗೆ. ಸೊ ಈ ರೀತಿ ಎಲ್ಲ ಟ್ರೈ ಮಾಡ್ಬೋದು. ಆದರೆ ಆದಷ್ಟು ನೋಡ್ಕೊಳ್ಳಿ, ಡಿಸೈನ್ ಕಾಣಿಸ್ಬೇಕು. ಸೊ ನೋಡಿ, ಇದೂ ಅಷ್ಟೇ, ನನಗೆ ಡಿಸೈನ್ ಮೇನ್ ಹೈಲೈಟ್ ಆಗಬೇಕಲ್ವಾ. ಸೊ ಹಾಗಾಗಿ ನಾನು ಫೋಕಸ್ ಮಾಡಿದ್ದನ್ನು ಆದಷ್ಟು ಸ್ಲೋಗೆ ನಾನು ವೀಡಿಯೋ ಶೂಟ್ ಅನ್ನೋದು ಮಾಡಿದ್ದೀನಿ. ಓಕೆನಾ. ಸೊ ಯಾಕಂದರೆ ಅದು ಕಾಣಿಸ್ಬೇಕು ನಿಮ್ಮ ಡಿಸೈನ್ ಅಲ್ವಾ. ಡಿಸೈನೇ ಕಾಣಿಸಲ್ಲ ಅಂದರೆ ವಾಟ್ ಈಸ್ ಎ ಯೂಸ್ ಅಲ್ವಾ. ಸೊ ಫೋಟೋ ನೀವು ತೆಗೆದ್ರೂ ಏನೂ ಯೂಸ್ ಇಲ್ಲ, ವೇಸ್ಟು. ಸೊ ಹಾಗಾಗಿ ಮೇನ್ ಥಿಂಗ್ ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮಗೆ ಅದು ಡಿಸೈನ್ ಕಾಣಿಸ್ಬೇಕು, ಆ ರೀತಿ ನೀವು ಫೋಟೋ ಶೂಟು ಅನ್ನೋದನ್ನು ಮಾಡಿ. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಅದು ಬೇಬಿ ಕುಚ್ಚು ಈ ಥರ ಫೋಲ್ಡಿಂಗ್ ಎಲ್ಲ ಮಾಡಿ ನೀವು ಶೂಟ್ ಮಾಡ್ಬೋದು. ಸೊ ಈ ಥರ ಸುಮಾರು ಐಡಿಯಾಸ್ ಎಲ್ಲ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೂ ಯಾವ್ಯಾವ ಥರ ಐಡಿಯಾಸ್ ಗೊತ್ತಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ನೀವು ಯಾವ ಥರ ಎಲ್ಲ ನೀವು ಶೂಟ್ ಮಾಡ್ತೀರಾ, ಇನ್ ಕೇಸ್ ಏನಾದರೂ ಸಾರಿ ಕುಚ್ಚು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮನೇಲೆ ಅಂದರೆ ನೀವು ಯಾವ ಥರ ಎಲ್ಲ ಶೂಟ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನೋಡ್ತೀನಿ. ಓಕೆನಾ, ಚೆಕ್ ಮಾಡ್ತೀನಿ ನಾನು. ಸೊ ಇದು ಚೆನ್ನಾಗಿದೆ, ಇದು ಬಾರ್ಡರ್ ಡಿಸೈನ್ ಆಗಿತ್ತು. ಸೊ ನೋಡಿ, ಎಲ್ಲ ನಾನು ಮೊಬೈಲಲ್ಲೇ ಶೂಟ್ ಮಾಡಿದ್ದು. ಆ್ಯಕ್ಚುಲಿ ನಂದು ಮೊಬೈಲ್ ಬಂದು ನಂದು ಮೊಬೈಲು ವಿವೋ 29 ಸೀರೀಸ್. 29 ಸೀರೀಸ್ ಅಂದ್ಕೊತೀನಿ. ಹೌದೌದು, ವಿವೋ ಮೊಬೈಲ್. ಓಕೆ. ಸೊ ವಿವೋ ಮೊಬೈಲಿಂದನೇ ಶೂಟ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ಮೆನ್ಷನ್ ಏನೂ ಮಾಡ್ತಾ ಇಲ್ಲ, ನೀವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಳಿ ಮೊಬೈಲ್ನ. ಸೊ ನೋಡ್ತಾ ಇರ್ಬೋದು, ಇದು ಸನ್ಲೈಟ್ ನೋಡಿ ಹೊರಗಡೆ ನನಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಮ ನೇಚರ್, ಅಂದರೆ ಮರ ಎಲ್ಲ ಇತ್ತು ಅಲ್ಲಿ. ನನಗೆ ಅದರಲ್ಲಿ ಇಟ್ಕೊಂಡು ಒಂದು ಶೂಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸೊ ಇದನ್ನು ನೋಡಿ, ಡೇ ಟೈಮಲ್ಲೇ ನಾನು ಮಾಡಿರೋದು, ಅಥವಾ ಮಧ್ಯಾಹ್ನ. ಸೊ ಈ ಥರ ನಿಮ್ಮ ಹತ್ರ ಸ್ಪೇಸ್ ಇದ್ದರೆ ಅಲ್ಲಿ ನಿಮ್ಮ ಮನೆ ಹತ್ರ ಎಲ್ಲ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಯಾವುದ್ಯಾವುದಿದೆಯೋ ಅದೆಲ್ಲ ಸ್ಪೇಸು ನೀವು ಯೂಸ್ ಮಾಡಿಕೊಂಡು ಬೆಸ್ಟ್ ಫೋಟೋಸ್ನ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಾಗಾಗಿ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಶೂಟ್ ಮಾಡ್ತಾನೇ ಇದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೆಕ್ಸ್ಟ್ ಬನ್ನಿ, ಈ ಥರ ಡಿಸೈನ್ ಒಂದು. ಸೊ ಈ ಥರ ಡಿಸೈನ್ ಒಂದು ನೋಡಿ ಯಾವ ರೀತಿ ಶೂಟ್ ಮಾಡಿದ್ದೀನಿ ನಾನು ಅಂತ. ಸೊ ಇದು ಆ್ಯಕ್ಚುಲಿ ಈಕ್ವಲಾಗೆ ಇದೆ, ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಆ ಥರ ಕಾಣಿಸ್ತಿದೆ ನೋಡ್ಬೋದು. ಈ ರೀತಿ ಫೋಲ್ಡ್ ಮಾಡಿ ಇಟ್ಟು ನಾನು ಫೋಟೋಶೂಟ್ ಅನ್ನೋದನ್ನ ಮಾಡಿದ್ದೀನಿ. ನಿಮಗೇನು ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಏನು ನೆಸೆಸಿಟಿ ಇಲ್ಲ. ಜಸ್ಟ್ ನಿಮಗೆ ಸನ್ಲೈಟ್ ಇದ್ದರೆ ಆಯಿತು. ಈ ಥರ ಎಲ್ಲ ಫೋಕಸ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ಅದು ಡಿಫರ್ ಆಗಬಾರ್ದು ನಿಮಗೆ, ಅದು ಕಲರ್ ಆಗಿರ್ಬೋದು ಅಥವಾ ಡಿಸೈನ್ ಎಲ್ಲ ಆ ಥರ ವೇರಿಯೇಷನ್ ಬರಬಾರ್ದು. ಸೊ ಅದೊಂದು ನೋಡ್ಕೊಳ್ಳಿ ಅಷ್ಟೇ, ಬೇರೇನೂ ಇಲ್ಲ. ಸೊ ನೀಟಾಗಿ ಈ ಥರ ಫೋಟೋಶೂಟ್ ಮಾಡಿದ್ರೆ ಆಯಿತು. ಜಸ್ಟ್ ಮೊಬೈಲ್ ಇದ್ರೇ ಆಯಿತು ನೋಡಿ, ಏನು ಕಷ್ಟ ಅಂತ ಏನೂ ಇಲ್ಲ. ಬಿಗಿನರ್ಸು ನೀವು ಟ್ರೈ ಮಾಡ್ಬೋದು. ಈ ಥರ ಮಾಡ್ತಾಯಿದ್ರೆ ನಿಮಗೂ ಐಡಿಯಾಸ್ ಬರುತ್ತೆ, ಡಿಫ್ರೆಂಟ್ ಐಡಿಯಾಸ್ ಬರುತ್ತೆ. ಸೊ ಲೇಟ್ರ್ ಆನ್ ನೋಡಿ, ಆಗಲೇ ತೋರಿಸಿದ್ದೆ, ಮತ್ತೆ ಇನ್ನೊಂದು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಮತ್ತೆ, ಯಾಕಂದರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ, ಇಟ್ಕೊಂಡು ಶೂಟ್ ಮಾಡ್ತಾನೇ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಈ ಥರ ಫೋಲ್ಡಿಂಗ್ ಮಾಡಿದ್ದೀನಿ ನಾನು ಸ್ಯಾರಿ, ಇಲ್ಲಿ ನೋಡ್ಬೋದು. ಸ್ಯಾರಿ ಪೂರ್ತಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾನು ಇಲ್ಲಿ ಫೋಟೋ ಶೂಟ್ ಮಾಡಿದ್ದೀನಿ. ಈ ಥರ ಕೈಲಿ ಇಟ್ಕೊಂಡ್ಬಿಟ್ಟು, ಅಲ್ಲಿ ನೇಚರ್ ಕಾಣಿಸ್ತಾ ಇತ್ತಲ್ವ, ಸೊ ಬಿಸಿಲು ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಈ ಥರ ಕೈಲೇ ಇಟ್ಕೊಂಡು ನಾನು ಮಾಡಿದ್ದೀನಿ. ಬೇಕಂದರೆ ನಿಮ್ಗೆ ಹ್ಯಾಂಗರ್ ಇಟ್ಕೊಂಡು ಮಾಡ್ಕೊಬೋದು. ಹ್ಯಾಂಗರ್ಗೆ ಹಾಕ್ಬಿಟ್ಟು ಸೀರೆನ ಫೋಲ್ಡ್ ಮಾಡಿಬಿಟ್ಟು ನೀವು ಈ ಥರ ಫೋಟೋಶೂಟ್ ಅನ್ನೋದನ್ನ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ಎಲ್ಲ ನಾನು ಮಾಡ್ತೀನಿ. ಸೊ ನಿಮ್ಮ ಹತ್ರ ತುಂಬ ದಿನದಿಂದ ಐಡಿಯಾ ಇದೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಫೈನಲಿ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ. ಯಾವ ಥರ ನಿಮಗೆಲ್ಲ ಯಾವ ಥರ ಅನಿಸ್ತಾ ಇದೆ ಇಲ್ಲ ಅಂತ ಹೇಳಿ. ಓಕೆ, ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಹೇಳಿ, ನೀವು ಕಮೆಂಟಲ್ಲಿ ತಿಳಿಸಿ. ಆ ಥರ ನಾನು ವೀಡಿಯೋ ಮಾಡ್ತೀನಿ ಖಂಡಿತ. ಸೊ ಹಾಗೆ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಫಸ್ಟು Q&A ಮಾಡ್ತಾಯಿದ್ದೀನಿ. ಸೊ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ ರಿಲೇಟೆಡ್ ಸೀರೆ ಕುಚ್ಚೋದು ಏನಾದರೂ ಆಗಿರ್ಬೋದು, ಬಟ್ ರಿಲೇಟೆಡ್ ಟು ಸೀರೆ ಕುಚ್ಚು ಏನಾದರೂ ಆಗಿರ್ಬೋದು, ನೀವು ಡೌಟಲ್ಲಿ ಕೇಳ್ಬೋದು. ಬಿಸ್ನೆಸ್ ಗ್ರೋತ್ ಆಗ್ಬೋದು, ಸೀರೆ ಕುಚ್ಚೋದು, ಆ ಥರ ಯಾವ ಡೌಟ್ ಬರುತ್ತೆ, ಎಕ್ಸಾಂಪಲ್ ಕೊಟ್ಟೆ ಜಸ್ಟ್ ಅಷ್ಟೇ. ಸೊ ಯಾವ ಥರ ಆರ್ಡರ್ಸ್ ತೊಗೊಬೇಕು ಏನು, ಸೊ ಏನಾದರೂ ಡೌಟ್ ಇದ್ದರೆ ನೀವು ಅಲ್ಲಿ ನಾನು ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಲ್ವ ಕ್ವಶನ್ಸು, Q&A ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಸೊ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಅದು ರಿಲೇಟೆಡ್ ಎಲ್ಲ ಕ್ವಶನ್ಸು ಚೆಕ್ ಮಾಡಿ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ನಿಮ್ಮ ಕ್ವಶನ್ಸ್ಗೆ ವೀಡಿಯೋ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತೀನಿ. ಓಕೆನಾ. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ಡೌಟ್ಸ್ ಇದ್ದರೆ ಅಲ್ಲಿ ನೀವು ಮೆನ್ಷನ್ ಮಾಡಿ. ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಈ ರೀತಿ ನೋಡಿ, ಕೈಯಲ್ಲೆಲ್ಲ ಇಟ್ಕೊಂಡು, ಅಂದರೆ ಹತ್ರ ಫೋಕಸ್ ಮಾಡಿ ನಾನು ಇದು ಮಾಡ್ತಾಯಿದ್ದೀನಿ, ಫೋಟೋಶೂಟ್ ಅನ್ನೋದು ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ನಲ್ಲ ನಾನು, ಬಟ್ಟೆ ಹಾಕ್ತಿರಲ್ವ ನೀವು, ಬಟ್ಟೆ ಒಣಗಾಕ್ತಿರಲ್ವ, ಸೊ ಅದ್ರ ಮೇಲೇ ಆ ತಂತಿ ಅನ್ಬೋದು, ಏನಂತೀರಾ. ಸೊ ಅದ್ರ ಮೇಲೇ ಹಾಕ್ಬಿಟ್ಟು ನಾನು ಈ ಥರ ಫೋಟೋಶೂಟ್ ಮಾಡಿದ್ದೀನಿ. ಇದು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಾನು
ಅಂದರೆ ಪಲ್ಲು ಪಾರ್ಟು ನೋಡ್ಬೋದು, ಇದು ಬಾಡಿ ಕಲರ್ ಎಲ್ಲ ಆರೆಂಜ್ ಇತ್ತು. ಸೊ ಹಾಗಾಗಿ ಪಲ್ಲು ಪಾರ್ಟ್ ಅದ್ರ ಮೇಲೆ ಫಾಲ್ ಆಗೋ ಥರ ಇಟ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ ಸ್ಯಾರಿಗೆ. ಆ್ಯಕ್ಚುಲಿ ಬಿದ್ದೋಗುತ್ತಲ್ವ, ಸೊ ಹಾಗಾಗಿ ಗಾಳಿ ಬರ್ತಾಯಿತ್ತು. ಇದು ನ್ಯಾಚುರಲಾಗೆ ತೆಗೆದಿರೋ ಅಂಥ ಫೋಟೋಶೂಟ್. ಇದಂತೂ ತುಂಬ ನ್ಯಾಚುರಲಾಗೆ ಬಂದಿದೆ. ಯಾಕೆ ಅಂದರೆ ಗಾಳಿನೂ ಬರ್ತಾಯಿತ್ತು ನೋಡಿ, ಗಾಳಿನೂ ಬರ್ತಾಯಿತ್ತು. ಅಟ್ ದ ಸೇಮ್ ಟೈಮ್ ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು. ಲೈಟ್ ಅನ್ನೋದು ಅದ್ರ ಮೇಲೆ ಫೋಕಸ್ ಅಂದರೆ ಬೀಳ್ತಾಯಿತ್ತು. ಸೊ ಹಾಗಾಗಿ ಈ ರೀತಿ ನಾನು ಶೂಟ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಆದಷ್ಟು ಹತ್ರದಿಂದ ನೋಡಿ, ಈ ಥರ ನಾನು ಕೈಲೆಲ್ಲ ಇಟ್ಕೊಂಡು ಈ ರೀತಿ ನಾನು ಅಂದರೆ ತೋರಿಸ್ಬಿಟ್ಟು ಈ ಥರ ಅದು ನೋಡಿ ಗಾಳಿಗೆಲ್ಲ ಅಂದರೆ ಗಾಳಿಗೆ ಅದು ಶೇಕ್ ಆಗ್ತಾಯಿದೆ. ಸೊ ಈ ರೀತಿ ಎಲ್ಲ ಅದನ್ನು ಅಂದರೆ ಫೋಟೋಶೂಟ್ ಮಾಡಿಕೊಂಡೆ. ಅದು ನ್ಯಾಚುರಲಾಗೂ ಕಾಣಿಸುತ್ತಲ್ವ. ಸೊ ಹಾಗಾಗಿ ಆಗಲೇ ಹೇಳ್ದಂಗೆ ಬಟ್ಟೆ ಒಣಗಾಕ್ತೀವಲ್ಲ, ಸೊ ಆ ಜಾಗನ ನಾನು ಯೂಸ್ ಮಾಡಿಕೊಂಡು ಕ್ಲಿಪ್ ಹಾಕಿ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಏನು ಬೇಕಾಗಲ್ಲಲ್ವ, ಜಸ್ಟ್ ಸ್ಯಾರಿ ಒಂದು ಫೋಕಸ್ ಮಾಡಿದ್ರೆ ಆಯಿತು. ಬ್ಯಾಕ್ ಸೈಡ್ ನಿಮ್ಗೆ ನೋಡ್ತಾ ಇರ್ಬೋದು, ಏನೂ ಕಾಣಿಸಲ್ಲ ಆ್ಯಕ್ಚುಲಿ. ಸೊ ಈ ರೀತಿ ನಾನು ಡಿಫ್ರೆಂಟ್ ಇದರಲ್ಲಿ ನಾನು ನೋಡಿದೆ. ಹ್ಯಾಂಗ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ, ಅಂದರೆ ಹ್ಯಾಂಗ್ ಆಗ್ತಾ ಇರುತ್ತೆ, ಟಾಸಲ್ಸ್ ಸ್ಟಿಫ್ ಆಗಿರಲ್ಲ. ಸೊ ಹಾಗಾಗಿ ಈ ಥರ ಒಂದು ನಾನು ಫೋಟೋಶೂಟ್ ಅನ್ನೋದು ಮಾಡಿಕೊಂಡೆ. ಅಯ್ಯೋ ತುಂಬ ವೆರೈಟಿ ಅಂದರೆ ನಿಮಗೆ ತುಂಬ ಡೈರೆಕ್ಷನ್ಸು ಅಂದರೆ ವೇರಿಯೇಷನ್ಸ್ ಎಲ್ಲ ಮಾಡಿ ನಾನು ಫೋಟೋಸ್ ಎಲ್ಲ ತೆಗ್ದಿದ್ದೀನಿ. ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ಶೂಟ್ ಮಾಡಿದ್ದೀನಿ. ನನಗಂತೂ ಇದಂತೂ ಫಿನಿಶ್ ಆದಮೇಲೆ ನನಗೆ ಫೋಟೋ ತೆಗೆಯೋದೇ ಒಂದು ಅಷ್ಟೊಂದು ಖುಷಿಯಾಗುತ್ತೆ. ಅಂದರೆ ಇದರದ್ದು ಫೋಟೋ ಶೂಟ್ ಮಾಡೋದು ತುಂಬ ಖುಷಿಯಾಗುತ್ತೆ. ಇನ್ನೂ ಬೇರೆ ರೀತಿ ನನಗೆ ಅದು ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸಿರಲ್ಲ. ಸೊ ಯಾಕೆ ಅಂದರೆ ಅದು ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿರುತ್ತಲ್ವ. ಸೊ ಇನ್ನೂ ತೆಗಿಯೋಣ ಅಂದರೆ ಇನ್ನೂ ಮಾಡೋಣ, ಇನ್ನೂ ತೆಗಿಯೋಣ, ಫೋಟೋ ಇನ್ನೂ ಶೂಟ್ ಮಾಡೋಣ, ಫೋಟೋ ಶೂಟ್ ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಸೇಮ್ ಸೀರೆನೇ ಎಷ್ಟೊಂದು ಡಿಫ್ರೆಂಟ್ ಆ್ಯಂಗಲ್ಸಲ್ಲೆಲ್ಲ ನಾನು ಶೂಟ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಟ್ರೈ ಮಾಡಿ. ಈ ಥರ ಎಲ್ಲ ನೀವು ಐಡಿಯಾಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಲ್ಲ, ಸೊ ನೀವು ಐಡಿಯಾಸ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ದು ಅಥವಾ ನಿಮ್ಮ ಡೈನಿಂಗ್ ಟೇಬಲ್ ಇರುತ್ತಲ್ವ, ಅದ್ರ ಮೇಲೂ ಅಥವಾ ಇದ್ದರೆ ಅದು ಡೈನಿಂಗ್ ಟೇಬಲ್ ಇದ್ದರೆ ಅದ್ರ ಮೇಲೆ ನೀವು ಬಟ್ಟೆ ಅನ್ನೋದು ಹಾಕ್ಬಿಟ್ಟು ವೈಟ್ ಕ್ಲಾತ್ ಇಟ್ಕೊಳ್ಳಿ. ವೈಟ್ ಯಾವುದಾದ್ರೂ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ನೀವು ಇದನ್ನು ಹಾಕ್ಬಿಟ್ಟು ತೆಗಿಬೋದು. ಅಂದರೆ ಸೀರೆ ಇಟ್ಬಿಟ್ಟು ಫೋಟೋ ಶೂಟ್ ಮಾಡ್ಬೋದು. ಸೊ ಆ ಥರ. ಸೊ ಇಲ್ಲ ಚೇರ್ ಇರುತ್ತೆ ನೋಡಿ, ಆ ಚೇರ್ನೂ ಯೂಸ್ ಮಾಡ್ಕೋಬೋದು. ಸೊ ಹೀಗೆ ಡಿಫ್ರೆಂಟ್ ನಿಮ್ಗೆ ಯಾವ ಥರ ಇರುತ್ತೋ ನೋಡ್ಕೊಳ್ಳಿ. ಬೇಸ್ಡ್ ಆನ್ ನಿಮ್ಮ ಮನೇಲಿ ಯಾವ ಥರ ಇದೆಯೋ ಅದೇ ವಸ್ತುನ ಯೂಸ್ ಮಾಡಿಕೊಂಡೇ ನೀವು ಫೋಟೋಶೂಟ್ನ ಮಾಡ್ಬೋದು. ಸಪ್ರೇಟಾಗಿ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಬಟ್ ಏನು ಅಂದರೆ ನಮಗೆ ಅದು ಐಡಿಯಾ ಬರಬೇಕಷ್ಟೆ, ಬೇರೇನಿಲ್ಲ. ಐಡಿಯಾಸ್ ಬರುತ್ತೆ ಖಂಡಿತ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಸಡನ್ನಾಗಿ ನಮಗೆ ಅದು ಬೇಕು ಇದು ಬೇಕು ಶೂಟ್ ಮಾಡೋಕ್ಕೆ, ಅದಿಲ್ಲ ಅಂತ ಅಂದ್ಕೊತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೂ ನೆಸೆಸಿಟಿ ಇಲ್ಲ. ಏನಿದೆಯೋ ಅದರಲ್ಲೇ ಒಂದು ಏನಂತೀರಿ ಚೆನ್ನಾಗಿರೋದೊಂದು ನೀವು ಫೋಟೋಶೂಟ್ನ ಮಾಡ್ಕೋಬೋದು. ಖಂಡಿತ ಪ್ರೊಫೆಷ್ನಲ್ ಥರನೇ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿದ್ರೆ ಅದೇ ಥರನೇ ಕಾಣಿಸುತ್ತೆ. ಫೋಟೋಶೂಟ್ ಮಾಡ್ಬೋದು, ನಿಮಗೂ ಐಡಿಯಾಸ್ ಬರುತ್ತೆ. ಡೈಲಿ ಮಾಡ್ತಾಯಿರಿ, ಸೊ ದಟ್ ನಿಮಗೂ ಐಡಿಯಾಸ್ ಅನ್ನೋದು ಹೊಸ ಐಡಿಯಾಸ್ ಎಲ್ಲ ಬರುತ್ತೆ. ಸೊ ಆ ಥರ ಮಾಡ್ಕೋಬೋದು. ಇಲ್ಲಿ ಜಸ್ಟ್ ನಾನು ನನ್ನ ಐಡಿಯಾನ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಐಡಿಯಾಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಓಕೆನಾ? ಸೊ ಎಲ್ಲ ಡಿಸೈನ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ನ ಹೋಗಿ ವಿಸಿಟ್ ಮಾಡಿ. ಸುಮಾರು ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಂದರೆ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ಕು, ಬ್ರೈಡಲ್ಲು, ಬೀಡ್ಸ್ ಆಗಿರ್ಬೋದು, ಬಾರ್ಡರ್ ಡಿಸೈನು, ಕ್ರೋಶೆ, ಸೊ ಈ ರೀತಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಹೋಗಿ ಚಾನಲ್ನ ಚೆಕ್ ಮಾಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡಿಸೈನ್ಸ್ ಎಲ್ಲ ನೀವು ನೋಡಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಮನೆಯಿಂದನೇ ನೀವು ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ಥರ ಆಗಿತ್ತು ಅಂದರೆ ವಿಡಿಯೋ ಶೂಟ್ ಅಂದರೆ ಫೋಟೋ ಶೂಟ್ ಮಾಡೋದು. ಫೋಟೋನೂ ನೀವು ಫೋಟೋ ತೊಗೊಬೋದು ಅಥವಾ ನೀವು ವೀಡಿಯೋನೂ ಶೂಟ್ ಮಾಡ್ಬೋದು. ಸೊ ಎರಡೂ ಶೂಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ಮತ್ತು ವೀಡಿಯೋ ಎರಡೂ ಬೇಕಾಗುತ್ತೆ. ಎರಡೂ ಇಟ್ಕೊಂಡು ನೀವು ಈ ರೀತಿ ಮಾಡ್ಬೋದು. ನೋಡಿ ಇಲ್ಲಿ ಕೆಳಗಡೆ ನಾನು ಅಂದರೆ ಕೈಲಿ ಇಟ್ಕೊಂಡೆಲ್ಲ ಶೂಟ್ ಮಾಡಿ ಎಲ್ಲ ತೋರಿಸಿದ್ದೀನಿ ನಿಮಗೆ ಹತ್ರದಿಂದ. ಸೊ ಡಿಸೈನ್ಸ್ ಆಗಲೇ ಹೇಳ್ದಂಗೆ ಡಿಸೈನ್ಸ್ ಮೇನ್ ಥಿಂಗ್ ಹೈಲೈಟ್ ಆಗಬೇಕು. ಇದು ಡಬಲ್ ಕಲರ್ದು ಬೇಬಿ ಕುಚ್ಚು. ಸೊ ನಿಮಗೆಲ್ಲ ಡಿಸೈನ್ಸು ವಿತ್ ಪ್ರೈಸ್ ಟ್ಯಾಗ್ ಅದೆಲ್ಲ ಬರುತ್ತೆ ನಿಮಗೆ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಎಲ್ಲ ಡಿಸೈನ್ಸು ಮತ್ತು ಅದರದ್ದು ಪ್ರೈಸ್ ಟ್ಯಾಗು, ಪ್ರೈಸ್ ಜೊತೆ ಅದೊಂದು ವೀಡಿಯೋ ಬರುತ್ತೆ. ವೇಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ವೇಟ್ ಮಾಡಿ. ಓಕೆನಾ? ಸೊ ಅದು ಶೂಟ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಬರುತ್ತೆ.
ಸೊ ನೋಡಿದ್ರಲ್ವಾ, ಈ ರೀತಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ನೀವು ಯಾವ ರೀತಿ ಮೊಬೈಲ್ ಇಟ್ಕೊಂಡು, ಜಸ್ಟ್ ಒಂದು ಮೊಬೈಲ್ ಇದ್ದರೆ ಆಯಿತು, ಮೊಬೈಲ್ ಫೋಟೋಗ್ರಫಿ ಅಂತಲೇ ಹೇಳ್ತಾರೆ. ಸೊ ಅದನ್ನ ಇಟ್ಕೊಂಡು ಆರಾಮಾಗಿ ನೀವು ಫೋಟೋಶೂಟ್ ಅನ್ನೋದು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಇಲ್ಲೆಲ್ಲ. ಈ ಐಡಿಯಾಸ್ ಎಲ್ಲ ಡೆಫಿನೆಟಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಖಂಡಿತ ಸ್ಯಾರಿ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಶುರು ಮಾಡ್ತಾಯಿದ್ರೆ ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋ ಕೊನೆ ತನಕ ಫುಲ್ಲು ನೋಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ. ಓಕೆ, ಸೊ ಎಲ್ಲರಿಗೂ ಶೇರ್ ಮಾಡಿ, ನೀವು ಟ್ರೈ ಮಾಡಿ. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ, ಸೊ ಈ ರೀತಿಯಾಗಿತ್ತು. ನೀವು ಟ್ರೈ ಮಾಡಿ, ಸಿಂಪಲ್ಲಾಗಿದೆ. ನಿಮಗೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.